ಹಾಯ್ ಗೈಸ್, ವೆಲ್ಕಮ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಎತ್ಕೊಂಡಿದ್ದೀನಿ. ಒಂದು ವಾಚಿನ ಕತೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಲಿ ಇನ್ 1980s CM ಇಬ್ರಾಹಿಂ ಅಂತ ಒಂದು ಕರ್ನಾಟಕದ ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರ್ ಇರ್ತಾರೆ. ಅವರು ಸೌದಿ ಅರೇಬಿಯಾದಿಂದ ರಿಟರ್ನ್ ಆಗ್ತಾರೆ ಇಂಡಿಯಾಕ್ಕೆ ವಿತ್ ರೊಲೆಕ್ಸ್ ವಾಚ್ ಇಷ್ಟೆಲ್ಲ ಹಾಕ್ಕೊಂಬಂದಿರ್ತಾರೆ. ಅದಕ್ಕೆ ಕಸ್ಟಮರ್ ಕೇಳ್ತಾರೆ, ಇದೇನಿದು ಅಂತ. ಅವಾಗ ಅವ್ರು ಹೇಳ್ತಾರೆ, ಇದು ಗಿಫ್ಟು ಅಂತ. ಓಕೆನಾ? ಸೊ ಇದು ಕೂಡ ಸದನದಲ್ಲಿ ಸದ್ದಾಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಅಂದರೆ CM ಇಬ್ರಾಹಿಂ ಅವರು, ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ, ಆ ಲೆವೆಲ್ಗೆ ಹೋಗುತ್ತೆ. ಹೀಗೆ 2016 CM ಸಿದ್ದರಾಮಯ್ಯ ಅವರು ಒಂದು ವಾಚನ್ನು ಕಟ್ಕೊಂಡ್ಬಂದಿರ್ತಾರೆ. ಸದನದಲ್ಲಿ ಭಾರಿ ಸೌಂಡ್ ಮಾಡುತ್ತೆ. ಲಾಸ್ಟಿಗೆ CM ಸಿದ್ದರಾಮಯ್ಯವರ ವಾಚನ್ನು ತೆಗೆದಿಟ್ಟು ಹೇಳ್ತಾರೆ, ನನಗೆ ಈ ವಾಚ್ ಬೇಡ ಅಂತ. ಈಗಲೂ ಆ ವಾಚ್ ಸದನದಲ್ಲೇ ಇದೆ. ಓಕೆನಾ? ಹಾಗೆ ಈಗ ಏನಕ್ಕೆ ಬಂತು ವಾಚಿನ ಸುದ್ದಿ ಅಂತ ಅಂದರೆ, DK ಶಿವಕುಮಾರ್ ಅವರು ಒಂದು ವಾಚನ್ನು ಹಾಕ್ಕೊಂಡು ಪಬ್ಲಿಕಲ್ಲಿ ಕಾಣಿಸ್ಕೊಂಡ್ರು. ಆವಾಗ ಮತ್ತೆ ಈ ವಾಚ್ಗಳ ಸ್ಟೋರಿ ಟ್ರೆಂಡಿಂಗ್ಗೆ ಬಂತು. ಈಗ ಹೇಳ್ತೀನಿ, ಕಸ್ಟಮ್ಸ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂತ. 1962 ಆ್ಯಕ್ಟ್ ಪ್ರಕಾರ ಯಾವುದೇ ವಾಚ್ ಇರಲಿ 50 ಲ್ಯಾಕ್ ಇದ್ದರೆ ಡ್ಯೂಟಿ ಫ್ರೀ, ಅದ್ರ ಮೇಲಿದ್ದರೆ 48% ಚಾರ್ಜಸ್ ನಾವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಇದು ಎಲ್ಲ ರೀತಿ ವಾಚ್ ಅಂತಲ್ಲ, ಇದಕ್ಕೆ ತುಂಬ ಬೇರೆ ಬೇರೆ ರೀತಿಯಾದ ಪ್ರೊಸೀಜರ್ಗಳಿವೆ. ಆದರೆ ನಾನು ನಿನ್ನೆ ಒಂದು ವಾಚ್ ಬಗ್ಗೆ ನೋಡುವಾಗ, ಹೀಗೆ ಕಾಸ್ಟ್ಲಿಯೆಸ್ಟ್ ವಾಚು ಅದು ಇದು ಅಂತ ನೋಡಬೇಕಾದ್ರೆ ನನಗೆ ಈ ಸ್ಟೋರಿ ಟ್ರೆಂಡ್ ಆಗ್ತಿರೋದು ಗೊತ್ತಾಯಿತು. ಸೊ ನಿಮಗೆ ಇದು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಹೀಗೆ ಮತ್ತು ತುಂಬ ವಿಡಿಯೋ ಬರ್ತಾ ಇರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.